ಬಾರ್ 400 ಪಾರ್ ಅಂತ ಹೇಳಿದ್ರು ಮೋದಿ. ಆದರೆ 400 ಪಾರ್ ಆಗಿಲ್ಲ, 300 ಪಾರು ಆಗಿಲ್ಲ, ಜಸ್ಟ್ ಪಾರ್ ಆಗಿದ್ದಾರೆ. ಕೇಸರಿ ಪಡೆಗಿಲ್ಲ ಬಹುಮತ, ಎನ್ಡಿಎಗೆ ಜನಾದೇಶ ಬಂದಿದೆ. ಮಿತ್ರ ಪಕ್ಷಗಳ ಮೇಲೆ ಮೋದಿ ಅವಲಂಬನೆ ಅನಿವಾರ್ಯ ಆಗಿದೆ. ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ದು ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ 400 ದಾಟ್ತೀವಿ ನಾವೇ ಸಿಂಗಲ್ ಹ್ಯಾಂಡೆಡ್ಲಿ ಬಿಜೆಪಿ 350ರಿಂದ 360 ಸ್ಥಾನಗಳಿಗೆ ಏರ್ತೀವಿ ಅಂತ ಹೇಳಿದ್ರು. ಆದರೆ 400 ಇಲ್ಲ, 300 ಇಲ್ಲ, ಜಸ್ಟ್ ಪಾರಾಗಿದ್ದಾರೆ. ಬಿಜೆಪಿ ಗೆಲುವಿನ ಓಟಕ್ಕೆ, ನಾಗಾಲೋಟಕ್ಕೆ ಇಂಡಿ ಮೈತ್ರಿಕೂಟ ಬ್ರೇಕ್ ಹಾಕ್ತು. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅಂತಾದ್ರೆ ನಾಯ್ಡು, ನಿತೀಶ್ ಕುಮಾರ್ ಹಾಟ್ ಫೇವರೇಟ್ ಎರಡೂ ಬಣಕ್ಕೂ, ಅದು ಇಂಡಿ ಬಣಕ್ಕೂ ಎನ್ಡಿಎ ಬಣಕ್ಕೂ. ಯಾರು ಸರ್ಕಾರ ರಚನೆ ಮಾಡಬೇಕು ಅಂತಾದ್ರೂ ನಿತೀಶ್ ಕುಮಾರ್ ಅವರ ಜೆಡಿಯು, ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ, ಈ ಇಬ್ಬರು ನಾಯಕರ ಸಪೋರ್ಟ್ ಬೇಕೇ ಬೇಕು. ಈಗ ಎರಡೂ ಬಣಕ್ಕೂ ಹಾಟ್ ಫೇವರೇಟ್ ಆಗಿ ನಿಂತಿರೋದು ನಿತೀಶ್ ಕುಮಾರ್ ಅಂಡ್ ಚಂದ್ರಬಾಬು ನಾಯ್ಡು. 1999, 2004 ಚಂದ್ರಬಾಬು ನಾಯ್ಡು ಕೇಂದ್ರದಲ್ಲಿ ವಾಜಪೇಯಿ ಅವರು ಸರ್ಕಾರ ಮಾಡಬೇಕಾದ್ರೆ ಹಾಟ್ ಫೇವರೇಟ್ ಆಗಿದ್ರು, ಅವರೇ ಕಿಂಗ್ ಮೇಕರ್ ಆಗಿದ್ರು. ಈಗ ಮತ್ತೊಮ್ಮೆ ಅದೇ ಸ್ಥಿತಿಯಲ್ಲಿದೆ. ಮ್ಯಾಜಿಕ್ ನಂಬರ್ 272 ತಲುಪದ ಬಿಜೆಪಿ. ಮೋದಿ 3.0 ಸರ್ಕಾರಕ್ಕೆ ಅಡ್ಡಿ ಮಾತ್ರ ಇಲ್ಲ. ಸರ್ಕಾರ ರಚನೆಗೆ ಬೇಕಿರೋದು 272 ಮ್ಯಾಜಿಕ್ ನಂಬರ್. ಆದರೆ ಅದನ್ನ ಎನ್ಡಿಎ ಕೂಟ ತಲುಪಿದೆ. ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿಯನ್ನ ಹಿಂದಿಕ್ಕಿ 43 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಇಂಡಿ ಮೈತ್ರಿ. 99 ಸೀಟ್ ಗೆದ್ದಿರುವ ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಸಿಕ್ಕಿದೆ. ಬಹಳ ಖುಷಿಯಲ್ಲಿದ್ದಾರೆ. ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿಗೆ ಲಾಸ್ ಆಗಿದೆ. ಆಂಧ್ರ ಪ್ರದೇಶ ಹಾಗೂ ಒಡಿಶಾದಲ್ಲಿ ಕಮಾಲ್ ಮಾಡಿದೆ ಬಿಜೆಪಿ. ಕೇರಳದಲ್ಲಿ ಈ ಸಲ 1 ಸೀಟನ್ನ ಗೆದ್ದು ಮೊದಲ ಬಾರಿಗೆ ಖಾತೆ ತೆರೆದಿದೆ ಬಿಜೆಪಿ. ಆಯಾ ರಾಜ್ಯದ ಪ್ರಾದೇಶಿಕ ಪಕ್ಷದ ಜೊತೆ ಸೇರಿ ಗಮನಾರ್ಹ ಸೀಟ್ಗಳನ್ನ ಕೈಪಾಳೆಯ ಗೆದ್ದುಕೊಂಡಿದೆ. ಮ್ಯಾಜಿಕ್ ನಂಬರ್ 272 ತಲುಪದ ಬಿಜೆಪಿ. ಮೋದಿ 3.0 ಸರ್ಕಾರಕ್ಕೆ ಮಾತ್ರ ಯಾವುದೇ ಅಡ್ಡಿ ಇಲ್ಲ, ಆತಂಕಗಳು ಇಲ್ಲ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಈ ಇಬ್ಬರೂ ಎನ್ಡಿಎ ಜೊತೆಗೆ ಇದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಬಾರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇದ್ದಾರೆ. 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದಲ್ಲಿ ಅಧಿಕಾರವನ್ನ ಹಿಡಿತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಬಹಳಷ್ಟು ಡೆವಲಪ್ಮೆಂಟ್ಸ್ ಇದಾವೆ. ಇವತ್ತಿನ ಬೆಳವಣಿಗೆಗಳ ಮೇಲೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.